ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ. ಇದರಲ್ಲಿ ಇವತ್ತು ಅತ್ರಿ ಮಹರ್ಷಿಗಳನ್ನ ಭೇಟಿಯಾಗುವಂತ ವಿಷಯ ಇದೆ. ಸೊ ಈಗ ಚೌಪಾಯಿಗಳು ಮತ್ತು ಸೋರಟವನ್ನ ತಿಳ್ಕೊಳ್ಳೋಣ. ರಘುಪತಿ ಚಿತ್ರಕೂಟ ಬಸಿನಾನ ಚರಿತ ಕಿಯೇ ಶ್ರುತಿ ಸುಧಾ ಸಮಾನ ಬಹುರಿ ರಾಮ ಅಸಮನ ಅನುಮಾನ ಹೋಯಿಹಿ ಭೀರ್ ಸಬಹಿ ಮೋಹಿ ಜಾನ ಸಕಲ ಮುನಿನ್ಹ सन बिदा कराई सीता सहित चले द्वौ भाई अत्रि के आश्रम जब प्रभु गयमु सुनत महामुनि हर्षित भयमु पुलकित गात अत्रि उठी धाये देखी रामु आतुरु चली आये करत दंडवत मुनि उरलाये प्रेम बारी द्वौ जन अनहवाये देखी राम छवि नयन जुड़ाने सादर निज आश्रम तब आने करी पूजा कही बचन सुहाये दिए मूल फल प्रभु मन भाये प्रभु आसन आसीन भरी लोचन शोभा निरखी मुनि बर परम प्रवीण जोरी पानी अस्तुति करत. ಇವು ಚೌಪಾಯಿಗಳು ಮತ್ತೆ ಸೋರಟ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಶ್ರೀ ರಘುನಾಥನು ಚಿತ್ರಕೂಟದಲ್ಲಿದ್ದು ಅನೇಕ ಲೀಲಾ ವಿಲಾಸಗಳನ್ನು ತೋರಿಸ್ತಾನೆ. ಅವುಗಳೆಲ್ಲ ಕೇಳುವಂಥವರಿಗೆ ಅಮೃತ ತುಲ್ಯ, ಅಂದರೆ ಅಮೃತಕ್ಕೆ ಸಮಾನವಾಗಿರೋಂಥದ್ದು. ಅಷ್ಟು ಚೆನ್ನಾಗಿರುತ್ತೆ ಲೀಲೆಗಳು. ಕೆಲ ಕಾಲದ ನಂತರ ಶ್ರೀರಾಮನಿಗೆ ಹೀಗೆ ಅನಿಸುತ್ತೆ, ಏನು ಅಂತಂದರೆ ನಾನು ಇಲ್ಲಿರುವಂಥ ವಿಷಯ ಎಲ್ಲ ಜನರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಅದರಿಂದ ಇನ್ನು ಮೇಲೆ ಇಲ್ಲೇ ಇದ್ದರೆ ಜನಜಂಗುಳಿ ಬಂದು ಸೇರ್ತಾ ಇರುತ್ತೆ. ಅದಕ್ಕೆ ಏನು ಮಾಡ್ತಾನವನು, ಮುನಿಗಳಿಂದ ಬೀಳ್ಕೊಟ್ಟು, ಅಂದರೆ ಅವ್ರಿಗೆ ಹೇಳಿ ನಾನು ಇಲ್ಲಿಂದ ಹೊರಡ್ತೀನಿ ಅಂತಂದ್ಬಿಟ್ಟು ಸೀತಾ ಸಮೇತ ಅಣ್ಣ ತಮ್ಮಂದ್ರಿಬ್ಬರು ಕೂಡ ಅಲ್ಲಿಂದ ಮುಂದಕ್ಕೆ ಹೊರಡ್ತಾರೆ. ಯಾಕಂದರೆ ಈಗ ಬರೋರು ಹೋಗೋರು ಜಾಸ್ತಿ ಆಗಿಬಿಟ್ರು ಅಂತಂದರೆ ಅದು ಅವನು ವನವಾಸದಲ್ಲಿ ಇರೋ ಥರ ಆಗೋದಿಲ್ಲ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಇಷ್ಟು ದಿವಸ ಇದ್ದಿದ್ದು ಸಾಕು, ಇನ್ನು ಮೇಲೆ ಏನಾದರೂ ಇದ್ದರೆ ನಾನು ಎಲ್ಲರೂ ಜಾಸ್ತಿ ಬರೋದಕ್ಕೆ ಶುರು ಮಾಡ್ತಾರೆ, ಅದರಿಂದ ನಾನು ಅಂದ್ಕೊಂಡಂಥ ಕೆಲಸ ಮಾಡೋದಕ್ಕೆ ತುಂಬ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಚಿತ್ರಕೂಟದಲ್ಲಿ ಇರ್ತಾರಲ್ಲ ಮುನಿಗಳು, ಅವರನ್ನೆಲ್ಲ ಕರೆದು ನಾವಿಲ್ಲಿಂದ ಹೊರಡ್ತೀವಿ, ಇಷ್ಟು ದಿವಸ ಇದ್ವಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಮುಂದೆ ಏನು ಮಾಡ್ತಾನೆ, ಅತ್ರಿ ಮುನಿಯ ಆಶ್ರಮವನ್ನು ಸೇರ್ಕೊಳ್ತಾರೆ. ಶ್ರೀರಾಮಚಂದ್ರನ ಆಗಮವನ್ನು ಕೇಳಿ ಮಹಾಮುನಿಗೆ ಬಹಳ ಸಂತೋಷವಾಗುತ್ತೆ, ಶರೀರವೆಲ್ಲ ಪುಳಕಿತವಾಗುತ್ತೆ. ಎದ್ದು ರಾಮನ ಎದುರುಗಡೆ ಓಡ್ತಾರವರು. ಅಂದರೆ ನನ್ನ ಆಶ್ರಮಕ್ಕೆ ರಾಮ ಬರ್ತಾ ಇದ್ದಾನೆ ಅನ್ನುವಂಥ ವಿಷಯ ಗೊತ್ತಾಗಿದ ತಕ್ಷಣ ಅವ್ರು ಓಡ್ತಾರೆ ಅವನನ್ನು ಭೇಟಿ ಮಾಡೋದಕ್ಕೆ. ಆಮೇಲೆ ರಾಮ ಏನು ಮಾಡ್ತಾನೆ, ಅವರು ಓಡ್ ಬರ್ತಾ ಇರೋದನ್ನು ನೋಡಿ ಶ್ರೀರಾಮ ಏನು ಮಾಡ್ತಾನೆ, ಲಘು ಬಗೆಯಿಂದ ಅಂದರೆ ಸ್ವಲ್ಪ ಫಾಸ್ಟಾಗಿ ನಡ್ಕೊಂಡು ಬಂದು ಮುನಿಗಳಿಗೆ ದಂಡ ಪ್ರಣಾಮವನ್ನು ಮಾಡ್ತಾನೆ. ನೋಡಿ, ಪರಮಾತ್ಮ ಅವನಿಲ್ಲಿ ಮುನಿಗಳ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ನಮಸ್ಕಾರ ಮಾಡಿದಂತಹ ರಾಮನನ್ನ ಅತ್ರಿ ಮುನಿಗಳು ತಕ್ಷಣ ಎತ್ತಿ ಎದೆಗೆ ಅಪ್ಕೊಳ್ತಾರೆ. ತಮ್ಮ ಪ್ರೇಮ ಅಂಬುವಿನಿಂದ, ಅಂದರೆ ಏನು, ಆ ಪ್ರೀತಿಯ ಕಣ್ಣೀರಿನಿಂದ ಅಣ್ಣ ತಮ್ಮಂದ್ರಿಬ್ಬರನ್ನು ಕೂಡ ಅವನು ತೋಯಿಸ್ಬಿಡ್ತಾರೆ, ಅಂದರೆ ನೆನೆಸ್ಬಿಡ್ತಾರೆ. ಅಷ್ಟು ಅವ್ರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಅದು ಪ್ರೀತಿ ಹೆಚ್ಚಾದರೂ ಕೂಡ, ಈಗ ನೋವಾದಾಗ ಹೇಗೆ ಕಣ್ಣೀರು ಬರುತ್ತೋ ಹಾಗೆಯೇ ಪ್ರೀತಿ ಹೆಚ್ಚಾದಾಗಲೂ ಕೂಡ ಕಣ್ಣೀರು ಬರುತ್ತೆ. ಶ್ರೀರಾಮನ ಅಲೌಕಿಕ ಸೌಂದರ್ಯವನ್ನು ನೋಡಿ ಮುನಿಗಳ ಕಣ್ಣುಗಳೆಲ್ಲ ಒದ್ದೆ ಆಗ್ಬಿಡುತ್ತೆ. ಆ ಅತಿಥಿಗಳನ್ನು ಗೌರವದಿಂದ ತಮ್ಮ ಆಶ್ರಮದ ಒಳಗಡೆ ಅವರು ಕರ್ಕೊಂಡು ಹೋಗ್ತಾರೆ. ಅವರನ್ನು ಭಕ್ತಿಯಿಂದ ಪೂಜಿಸಿ ಮಧುರವಾದಂತಹ ವಚನಗಳನ್ನಾಡಿ ಕಂದ ಮೂಲ ಫಲಗಳನ್ನು ಸಮರ್ಪಣೆ ಮಾಡ್ತಾರೆ. ಯಾಕೆ ಅಂತಂದರೆ ಕಾಡಲ್ಲಿ ಸಿಗೋದು ಅದೇನೇ ಅಲ್ವಾ, ಮತ್ತು ಇವರೆಲ್ಲ ಮಹರ್ಷಿಗಳಲ್ವಾ, ಇವರೆಲ್ಲ ಪ್ರಕೃತಿಯಿಂದ ಏನು ಬಂದಿರುತ್ತೋ ಅದೇ ನ್ಯಾಚುರಲ್ ಫುಡ್ ಅಂತಾರಲ್ವ, ಅದನ್ನೇ ತಗೊಳ್ಳೋದು. ಅದಕ್ಕೋಸ್ಕರ ಕಂದ ಮೂಲ ಫಲಗಳನ್ನು ಅವರು ಸಮರ್ಪಣೆ ಮಾಡ್ತಾರೆ ಭಗವಂತನಿಗೆ. ಅವು ಪ್ರಭುವಿಗೆ ತುಂಬ ರುಚಿ ಕೊಡುತ್ತೆ. ಅಂದರೆ ಭಗವಂತನಿಗೆ ಭಕ್ತಿಯಿಂದ ಪ್ರೀತಿಯಿಂದ ಏನೇ ಕೊಡಿ ನೀವು, ಅವನಿಗದು ರುಚಿಯಾಗಿರುತ್ತೆ. ಅದೇ ನೀವು ಮನಸ್ಸಲ್ಲಿ ಭಕ್ತಿ ಭಾವ ಇಟ್ಕೊಳ್ಳದೆ ನೀವು ಎಂಥ ಒಂದು ಭರ್ಜರಿ ಭೋಜನವನ್ನು ಮಾಡಿಸಿದ್ರು, ಚಪ್ಪನ್ ಭೋಗ್ ಅಂತ ಹೇಳ್ತಾರಲ್ವ, ಅಂಥದ್ದು ಮಾಡಿಸಿದ್ರೂ ಕೂಡ ಭಗವಂತ ಅದನ್ನು ಇಷ್ಟಪಡೋದಿಲ್ಲ.
ಪ್ರಭುವು ಆಸನದಲ್ಲಿ ಮಂಡಿಸಿದನು. ಜ್ಞಾನಿಗಳಾದಂಥ ಅತ್ರಿ ಮಹಾಮುನಿಗಳು ಅವನ ಚೆಲುವನ್ನ ಕಣ್ತುಂಬ ನೋಡಿ ಕೈ ಜೋಡಿಸ್ಕೊಂಡೀಗ ಸ್ತುತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಭಗವಂತನ ಸ್ತುತಿ ಅಂದರೆ ಹೊಗಳೋದು ಭಗವಂತನನ್ನ, ಅದನ್ನು ಶುರು ಮಾಡ್ತಾರೆ. ಅದೇನು ಸ್ತುತಿ ಮಾಡ್ತಾರೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.